ಸರ್ವೇ ಭವಂತು ಸುಖಿನಃ. ಶ್ರೀಕೃಷ್ಣ ವಿಜಯತೆ. ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವು ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು ಫೆಬ್ರವರಿ 21ನೇ ತಾರೀಕು. ಇಂದಿನ ಭವಿಷ್ಯವನ್ನೆಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಮೇಷ ರಾಶಿಯವರಿಗೆ ಇಂದು ಮನಸ್ಸಿಗೆ ಸ್ವಲ್ಪ ಕ್ಷೋಭೆ ಉಂಟಾಗುವಂತಹ ದಿವಸ. ಮುಖ್ಯವಾದಂತಹ ವಿಚಾರಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಂದ ಸಹಕಾರ ಇದು ಪ್ರಾಪ್ತಿಯಾಗುವುದಿಲ್ಲ ಮತ್ತು ಯಾವುದೇ ಒಂದು ಸಹಕಾರ ಇದ್ದರೂ ಕೂಡ ಈಗ ಬರ್ತೀನಿ, ಈಗ ಕೊಟ್ಬಿಡ್ತೀನಿ, ಈಗ ಮಾಡ್ತೀನಿ, ಈಗಲೇ ಹೇಳ್ಬಿಡ್ತೀನಿ ಅಂತ ಹೇಳಿ ದಿನ ಇಡೀ ಕಾಯಿಸ್ಬಿಡ್ತಾರೆ. ಆದ್ದರಿಂದ ಇಂದು ಯಾವ ಕಾರ್ಯವೂ ಬೇಗ ಬೇಗ ಮುಂದೆ ಹೋಗೋದಿಲ್ಲ. ವೃಷಭ ರಾಶಿಯವರಿಗೆ ಇಂದು ಬಹಳ ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಬೇರೆಯವರಿಂದ. ದಾಂಪತ್ಯ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಯಶಸ್ಸು. ಇದೇ ರೀತಿ ಬಿಸಿನೆಸ್ ಪಾರ್ಟ್ನರ್ಶಿಪ್ಗಳಲ್ಲೂ ಕೂಡ ದಿನದ ಕೊನೆಯಲ್ಲಿ ಶುಭ ಸೂಚನೆ ಕಾಣುತ್ತೆ. ಮಿಥುನ ರಾಶಿಯವರಿಗೆ ಶತ್ರುಗಳಿಂದ ಇವತ್ತು ಸ್ವಲ್ಪ ಕಿರಿಕಿರಿ ಆಗುತ್ತೆ ದಿನದ ಕೊನೆಯಲ್ಲಿ. ಆದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನೀವು ಕುದಿತಾ ಇರ್ತೀರಿ, ಅದರ ಅವಶ್ಯಕತೆ ಇಲ್ಲ. ಸಂಜೆ ಹೊತ್ತಿಗೆ ಎಲ್ಲವೂ ನಿಶ್ಚಿಂತೆ ಆಗುತ್ತೆ. ಕರ್ಕ ರಾಶಿಯವರಿಗೆ ಪ್ರೇಮ ಪ್ರೀತಿ ದಾಂಪತ್ಯದಲ್ಲಿ ಮತ್ತೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಕ್ಲೇಶ ಆಗೋದಿದೆ. ಬೈಯೋದು ಅಥವಾ ರೇಗೋದು ಇದ್ಯಾವುದನ್ನ ಮಾಡಬೇಡಿ. ಸಂಜೆ ಹೊತ್ತಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಸಿಂಹ ರಾಶಿಯವರಿಗೆ ಅಷ್ಟೇನು ಒಳ್ಳೆಯ ದಿನ ಅಲ್ಲ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಆದರೆ ಆಸ್ತಿ ಪಾಸ್ತಿ ವಿಚಾರ, ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ ಇರೋರಿಗೆ ತಲೆಬಿಸಿ ಜಾಸ್ತಿ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ನಿಮ್ಮ ಮಾತುಕತೆಯ ಚಾಣಾಕ್ಷತೆಯಿಂದ ಮತ್ತು ನಿಮ್ಮ ಬುದ್ಧಿಮತ್ತೆಯಿಂದ ಮತ್ತು ಹಾಗೂ ನಿಮ್ಮ ಆತ್ಮವಿಶ್ವಾಸದಿಂದ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನ ಕಾಣ್ತೀರಿ. ಮೀಡಿಯಾದಲ್ಲಿರೋರಿಗೆ ಬಹಳ ಒಳ್ಳೆಯ ದಿನ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸನೇ. ಏನೇ ಮಾಡಿದ್ರೂ ಕೂಡ ಬಾಸ್ಗಳಿಂದ ನಿಮಗೆ ಪ್ರಶಂಸೆ ಸಿಕ್ಕೋದಿಲ್ಲ ಅಥವಾ ನೀವು ಅಂದ್ಕೊಂಡಿದ್ದು ಯಾವ ಕೆಲಸವೂ ಆಗೋದಿಲ್ಲ. ಸಂಜೆಯ ನಂತರ ಪರಿಸ್ಥಿತಿ ಬದಲಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆದರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ವಿಚಾರಗಳೆಲ್ಲವೂ ಸಂಜೆಯ ಮೇಲೆ ಇವತ್ತು ಆಗೋದ್ರಿಂದ ಬೆಳಗ್ಗೆಯಿಂದ ಧ್ಯಾನಾದಿಗಳನ್ನು ಮಾಡಿ ಹೆಚ್ಚಿನ ಯಾವ ವ್ಯವಹಾರಕ್ಕೂ ತಲೆ ಹಾಕದೇ ಇರೋದು ಒಳ್ಳೆಯದು. ಧನು ರಾಶಿಯವರಿಗೆ ಮನಸ್ಸಿಗೆ ಒಳ್ಳೆಯದ ಸಂತೋಷ ಪ್ರಾಪ್ತಿಯಾಗುತ್ತೆ. ಎಲ್ಲವೂ ಒಳ್ಳೆಯದಾಗತ್ತೆ. ಆದರೆ ಮಧ್ಯಾಹ್ನದ ನಂತರ ಸ್ವಲ್ಪ ನಿಮ್ಮ ಮಿತ್ರತ್ವಗಳಲ್ಲಿ ಒಡಕುಂಟಾಗಿ ಹೆಚ್ಚು ಕಡಿಮೆ ಆಗಬಹುದು. ಆದ್ದರಿಂದ ಅತಿ ಹೆಚ್ಚಿನ ಯಾವುದೇ ಆತ್ಮವಿಶ್ವಾಸದ ಕೆಲಸ ಅಥವಾ ಬೇರೆಯವರಿಗೆ ಪ್ರಾಮಿಸ್ಗಳು ಇಂದು ಬೇಕಿಲ್ಲ. ಮಕರ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ, ಕಾರ್ಯಕ್ಷೇತ್ರದ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ಮುಗಿಸಿ ಮಿತ್ರರ ಜೊತೆ ಪಾರ್ಟಿ ಮಾಡುವಂತಹ ಸಮಯ ಇದಾಗಿರುತ್ತೆ. ಕುಂಭ ರಾಶಿಯವರಿಗೆ ನಿಮ್ಮ ಭಾಗ್ಯದ ಒಂದು ಪ್ರತಿಕ್ರಿಯೆ ಅಥವಾ ಭಾಗ್ಯದ ಒಂದು ಪರೀಕ್ಷೆ ಇಂದು ಮುಗಿಯುತ್ತೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಕಾಣುವಂತಹ ದಿನ ಬಂದಿದೆ. ಹೆಚ್ಚಿನ ಜವಾಬ್ದಾರಿ ಕೂಡ ಬರುತ್ತೆ. ಅದರ ಜೊತೆಗೆ ಯಶಸ್ಸು ನೆಮ್ಮದಿ ಕೂಡ ಪ್ರಾಪ್ತಿಯಾಗುತ್ತೆ. ಮೀನ ರಾಶಿಯವರಿಗೆ ಮನಸ್ಸಿಗೆ ಇದ್ದಂತಹ ಕ್ಷೋಭೆ ಮಾಯವಾಗುತ್ತೆ. ನಿಮ್ಮ ಅದೃಷ್ಟದ ಒಂದು ಪರೀಕ್ಷೆ ಅಂತ ತಿಳ್ಕೊಳ್ಳಿ. ಆದ್ರೆ ಅದರಲ್ಲಿ ಬಹಳ ಚೆನ್ನಾಗಿ ನೀವು ನಿಭಾಯಿಸಿಕೊಂಡು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನ ಕಾಣ್ತೀರಿ. ದೊಡ್ಡವರಿಗೆ ನಮಸ್ಕಾರ ಮಾಡಿ ಭಗವಂತನ ಆಶೀರ್ವಾದ ಪಡೆಯೋದನ್ನ ಮರಿಬೇಡಿ. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ. ಶ್ರೀಕೃಷ್ಣ ವಿಜಯತೆ. ಶುಭಮಸ್ತು.